ವಿದ್ಯಾರ್ಥಿಗಳೇ, ಇದನ್ನು ಗಣಿತ ನಾನು ಎರಡು ರೀತಿ ಒಳಗೆ ತಿಳಿಸ್ತದ. ಇದನ್ನು ಗಣಿತ ಎರಡು ರೀತಿ ಒಳಗೆ ತಿಳಿಸ್ತದ. ಲಕ್ಷ್ಯ ಕೊಟ್ಟು ನೋಡ್ರಿ. ಚಂದಾಗಿ ನಿಮಗೆ ತಿಳಿದದ್ದು ಬಿಡಿಸ್ರಿ. ನಾ ಆಮೇಲೆ ತಿಳಿಸ್ತು ನೋಡ್ರಿ. ಚಂದಾಗಿ ಟೈಮ್ ಕೊಟ್ಟದೆ ಬಿಡಿಸ್ರಿ. ಭಾಳ ಸರಳ ಲೆಕ್ಕ ಇರ್ತಾವ, ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ನೋಡ್ರಿ, ಇದನ್ನ ಎರಡು ರೀತಿ ಒಳಗೆ ಮಾಡ್ಬೋದು ನೀವು. ಭಾಳ ಸರಳ ಅದ. ಭಾಳ ಮನುಷ್ಯನಾಗೆ ಈ ಗಣಿತಗಳನ್ನು ತಿಳ್ಕೊಂಡು ಮಾಡ್ಬೋದು. ಆಮೇಲೆ ರೀತಿ ಪ್ರಕಾರ ಮಾಡ್ಬೋದು. ಇದನ್ನ ಎರಡು ರೀತಿ ಒಳಗೆ ಮಾಡ್ಬೋದು. ಲಕ್ಷ್ಯ ಕೊಟ್ಟು ನೋಡ್ರಿ. ಈ ಗಣಿತನ ನಾನು ತಿಳಿಸಾಗ ಎ ಜಾಗದಿಂದ ಹೊರಟ ಕಾರ್ ಒಂದು ಬಿ ಜಾಗದ ಕಡೆಗೆ 40 ಕಿಮಿ ವೇಗದಲ್ಲಿ ಓಡುತ್ತದೆ. ಅದರ ವೇಗ ಎಷ್ಟದ? 40 ಕಿಮಿ ಅದ. 2 ಗಂಟೆಯ ಪ್ರಯಾಣದ ನಂತರ ಅದು ಅರ್ಧ ದೂರವನ್ನು ತಲುಪಿರುತ್ತದೆ. 2 ಗಂಟೆ ಹೋಗ್ತಾರೆ, ಅರ್ಧ ದಾರಿ ಹೋಯ್ತು. 2 ಗಂಟೆಗೆ ಎಷ್ಟು ಹೋದಂಗೆ ಆಗ್ತದು? 1 ಗಂಟೆಗೆ 40 ಕಿಲೋಮೀಟ್ರ್. 2 ಗಂಟೆಗೆ ಎಷ್ಟು ಹೋಯ್ತು ಅನ್ನೋದು ಮೊದಲು ತಕ್ಕೋಬೇಕು. ನೋಡ್ರಿ, ಸರಿಯಾಗಿ ನೋಡ್ರಿ. 1 ಗಂಟೆಗೆ ಬರೋಬ್ಬರಿ 40 ಕಿಮಿ. 2 ಗಂಟೆಗೆ ಬರೋಬ್ಬರಿ ಎಷ್ಟು? ಅದನ್ನು ಮೊದಲು ತಕ್ಕೋರಿ. ಮುಂದೆ ನಿಮ್ಮ ಸರಳ ರೀತಿ ಒಳಗೆ ಹೇಳ್ತಂದ. 2 ಗುಂಡ್ಲೆ 40 ಸರ್ವಾಸವಾಗಲಿ 1 ಬರೋಬ್ಬರಿ 80 ಕಿಮಿ. 2 ಗಂಟೆಗೆ 80 ಕಿಮಿ ಹೋಯ್ತು. ಈಗ ಇದನ್ನು ಇನ್ನೊಂದು ರೀತಿ ಒಳಗೆ ಇದನ್ನೇ ಉತ್ತರ ತೆಗಿಬೇಕಾರೆ ಇದೇನು? 2 ಗಂಟೆಯ ನಂತರ ಪ್ರಯಾಣದ ನಂತರ ಅದು ಅರ್ಧ ದೂರವನ್ನು ತಲುಪುತ್ತದೆ. ಅರ್ಧ ದಾರಿ ಬರೋಬ್ಬರಿ 2 ಗಂಟೆಯಲ್ಲಿ ಕ್ರಮಿಸಿದ ದೂರ ಬರೋಬ್ಬರಿ ಅರ್ಧ ದಾರಿ. ಅದು ಅರ್ಧ ದಾರಿ ಬರೋಬ್ಬರಿ 80 ಕಿಮಿ. ಆದರೆ ಒಂದು ದಾರಿ ಬರೋಬ್ಬರಿ ಎಷ್ಟು? ಒಂದು ದಾರಿ ಹಚ್ಕೊಂಡು ಬಿಡೋದು. ಅರ್ಧಕ್ಕೆ 80 ಅಂದ್ರೆ ಇನ್ನು ಅರ್ಧ 80. 80 ಗುಂಡ್ಲೆ ಇದು ಬಿಂದರೆ ಹಸಿದಂದ್ರೆ ಮ್ಯಾಲೆ ಹೋಗ್ತದ, ತಳಗೆ ಛೇದು 1 ಆಗ್ತದ. 160 ಕಿಮಿ ಆಯ್ತು. ಆ ಎದಿಂದ ದೂರ, ಎದಿಂದ ಎ ಮತ್ತು ಬಿ ದೂರ, ಎ ಮತ್ತು ಬಿ ದೂರ ಬರೋಬ್ಬರಿ, ಎ ಮತ್ತು ಬಿ ದೂರ ಬರೋಬ್ಬರಿ 160 ಕಿಮಿ. 160 ಕಿಮಿ. ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ, ಡಿ. ಇದು ಒಂದು ರೀತಿಯಿಂದ ಗಣಿತ ಬಂತು ನಿಮಗೆ. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಹೇಳ್ತೇನೆ ನಾನು ನಿಮಗೆ. ಯಾವುದೇ ಒಂದು ಗಣಿತಗಳನ್ನು ಸರಿಯಾಗಿ ನೀವು ಮಾಡ್ಲಿಕ್ಕೆ ಬರ್ತಿತ್ತು ಅಂದ್ರೆ ಭಾಳ ಸರಳ. ನೋಡ್ರಿ, ಈಗ ಎಷ್ಟು ಚಂದ ತಿಳಿಸಿದನ. 1 ಗಂಟೆಗೆ 40 ಕಿಮಿ ಆದರೆ 2 ಗಂಟೆಗೆ ಎಷ್ಟು ತಕ್ಕೋಬೇಕು ನೀವು? ಯಾಕಂದ್ರೆ ಈ ಜಾಗದಿಂದ ಹೊರಟ ಕಾರ್ ಒಂದು ಬಿ ಜಾಗದ ಕಡೆಗೆ 40 ಕಿಮಿ ವೇಗದಲ್ಲಿ ಓಡುತ್ತದೆ. 2 ಗಂಟೆ ಪ್ರಯಾಣದ ನಂತರ ಅದು ಅರ್ಧ ದೂರವನ್ನು ತಲುಪುತ್ತದೆ. 2 ಗಂಟೆಯಲ್ಲಿ ಕ್ರಮಿಸಿದ ದೂರ ಬರೋಬ್ಬರಿ ಎಷ್ಟು? ಅರ್ಧ ದಾರಿ. ಏನು? 80 ಕಿಮಿ ಬರೋಬ್ಬರಿ 80 ಕಿಮಿ ದೂರ ಬರೋಬ್ಬರಿ ಎಷ್ಟು? ಅರ್ಧ ದಾರಿ. 1/2 ದಾರಿ. ಇದನ್ನು ತಿಳ್ಕೊಬೇಕು ನೀವು ಸರಿಯಾಗಿ. ಅರ್ಧ ದಾರಿ 80 ಅಂದ್ರೆ ಒಂದು ದಾರಿ ಎಷ್ಟು? ಅರ್ಧ ದಾರಿ ಬರೋಬ್ಬರಿ 80 ಕಿಮಿ ಆದ್ರೆ ಒಂದು ದಾರಿ 160 ಕಿಮಿ. ಇದೊಂದು ರೀತಿ ಬಂತು. ಇನ್ನೊಂದು ರೀತಿ ತೋರಿಸ್ಕೊಂಡು ನೋಡ್ರಿ. ಎ ಜಾಗದಿಂದ ಹೊರಟ ಕಾರ್ ಒಂದು ಬಿ ಜಾಗದ ಕಡೆ 40 ಕಿಮಿ ವೇಗದಲ್ಲಿ 2 ಗಂಟೆಯ ಪ್ರಯಾಣದ ನಂತರ ಅದು ಅರ್ಧ ದೂರವನ್ನು ತಲುಪುತ್ತದೆ. ಅರ್ಧ ದಾರಿ ಬರೋಬ್ಬರಿ 2 ಗಂಟೆ. ಒಂದು ದಾರಿ ಬರೋಬ್ಬರಿ ಎಷ್ಟು ಗಂಟೆ ತಕ್ಕೋಬೇಕು? ಗಂಟೆ ತಕ್ಕೋಬಹುದು. ಈಗ ನೋಡ್ರಿ, 1 ಗುಂಡ್ಲೆ 2 ಗುಂಡ್ಲೆ ಇದು ಛೇದದ ಅಂದ್ರೆ ಮ್ಯಾಲೆ ತಳಗ 1 ಎಷ್ಟು ಗಂಟೆ ಆಯ್ತು? 4 ಗಂಟೆ ಆಯ್ತು. ನೋಡ್ರಿ, ಒಂದು ಎದಿಂದ ಬಿ ಹೋಗ್ಬೇಕಾದ್ರೆ ಎಷ್ಟು ತಗೋತದ ಸಮಯ? ಅದು 4 ಗಂಟೆ ತಗೋತದ. ನೋಡ್ರಿ, ಇದು ಒಂದು ರೀತಿಯಿಂದ ಸಮಯದ ಮೇಲೆ ನೀವು ಉತ್ತರ ಕಂಡು ಹಿಡಿಬಹುದು. ಎರಡನೇ ರೀತಿಯದು ಅರ್ಧ ದಾರಿ ಬರೋಬ್ಬರಿ 2 ಗಂಟೆ. ಒಂದು ದಾರಿ ಪೂರ್ತಿ ದಾರಿ, ಎದಿಂದ ಬಿಯ ದಾರಿಗೆ ಒಂದು ಪೂರ್ಣ ದಾರಿ ಅಂತ ತಿಳ್ಕೊ. ಭಿನ್ನ ರಾಶಿ ಒಳಗೆ ಒಂದು ದಾರಿ ಹಚ್ಕೊಂಡು ಬಿಟ್ರೆ ಪೂರ್ಣ
ದಾರಿ ಅಳತೆ ಬಂದುಬಿಡ್ತದೆ, ದೂರ ಬರ್ತದ, ಸಮಯ ಬರ್ತದ. ಅರ್ಧ ದಾರಿ ಬರೋಬ್ಬರಿ 2 ಗಂಟೆ. ಒಂದು ದಾರಿ ಹೋಗ್ಬೇಕಾರೆ ಎಷ್ಟು ಗಂಟೆ ಆಗ್ತದೆ? 4 ಗಂಟೆ. ವೇಗ ಹೆಂಗದ? ಗಂಟೆಗೆ 40 ಕಿಮಿ ಅದ. ಎದಿಂದ ಬಿ ದೂರ ಬರೋಬ್ಬರಿ 1 ಗಂಟೆಗೆ 40 ಕಿಮಿ ಆದ್ರೆ 4 ಗಂಟೆಗೆ ಬರೋಬ್ಬರಿ ಎಷ್ಟು? 44 160 ಕಿಮಿ. ನೋಡ್ರಿ, ಈ ರೀತಿ ಒಳಗೂ ಮಾಡಬಹುದು ನೀವು. ಉತ್ತರ ಸಂಖ್ಯೆ ಡಿ. ನೋಡಿ, ಇದು ಸಮಯದ ಮೇಲೆ ರೀತಿ 2. ಹೆಂಗೂ ಮಾಡ್ಬೋದು ನೀವು. ಅರ್ಧ ದಾರಿ ಬರೋಬ್ಬರಿ 2 ಗಂಟೆ, ಒಂದು ದಾರಿ ಬರೋಬ್ಬರಿ 4 ಗಂಟೆ. 1 ಗಂಟೆಗೆ 40 ಕಿಮಿ ಆದ್ರೆ 4 ಗಂಟೆಗೆ 160 ಕಿಮಿ. ತಲೆ ಇರ್ತದೆ, ಬೇಕಾದ್ರೆ ಗಣಿತ ಮಾಡ್ಬೋದು. ಇಂಥ ಗಣಿತಗಳು ನಿಮಗೆ ಸೈನಿಕ್ ಸ್ಕೂಲ್ಗೆ ಬೀಳ್ತಾವ. ಆಮೇಲೆ ನವೋದಯದಾಗ ಇಂಥ ಗಣಿತಗಳನ್ನು ಕಲಿಯೋದ್ರಿಂದ ನಾಳೆ ನಿಮಗೆ ಸಣ್ಣ ಸಣ್ಣ ಗಣಿತಗಳು ತಲೆಯಾಗಿ ಇಟ್ಕೊಳಿಕ್ ಹೋಗ್ಬೇಡ್ರಿ ನೀವು. ಯಾಕಂದ್ರೆ 20 ಗಣಿತ ಒಟ್ಟ ಬಿಡುವುದಿಲ್ಲ. 20 ಗಣಿತ ಎಲ್ಲ ತಗೋತಾನ. ರೀಸನಿಂಗ್ದಾಗ ಕಡಿಮೆ ಮಾಡ್ಯಾರ, ಅದನ್ನ ತಲೆಯಾಗಿ ಇಟ್ಕೋರಿ ನೀವು. ರೀಸನಿಂಗ್ಗಳನ್ನ ಕಡಿಮೆ ಮಾಡ್ಯಾರ, 40 20 ಮಾಡ್ಯಾರ. 20 ರೀಸನಿಂಗ್ ಕಟ್ ಮಾಡ್ಯಾರ. ಎಲ್ಲ ಮಾದರಿ ಒಳಗೆ 2 ತಗೋತಾರ. ಮೊದಲು 4 ತಗೋತಿದ್ರು. ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ನೀವು. ಗಣಿತಗಳು 20 ಹೆಂಗೆ ಇದಕ್ಕಿದ್ದಂಗೆ ಹೋದ ವರ್ಷದ ಪ್ಯಾಟರ್ನ್ ಮೇಲೆ ಗಣಿತಗಳನ್ನು ನೀವು ರಿವಿಷನ್ ಮಾಡ್ರಿ. ಈಗ 2-3 ವರ್ಷದ ಗಣಿತ ರಿವಿಷನ್ ಮಾಡ್ರಿ, ತಾನೇ ಬಂದ್ಬಿಡ್ತಾವ. ಅದರ ಗಣಿತಗಳು, ಇವು ಸಣ್ಣ ಸಣ್ಣ ಗಣಿತಗಳು ಕಲಿಯೋದರಿಂದ ಮುಂದೆ ನಿಮ್ಗೆ ಹೆಚ್ಚಿನ ನಾಲೆಜ್ ಬರ್ತವೆ. ತಿಳಿತಲ್ಲ? ಇದು ಪ್ರಯಾಣದ ಮೇಲೆ 1 ಗಂಟೆಗೆ 40 ಕಿಮಿ ಆದ್ರೆ 2 ಗಂಟೆಗೆ ಕ್ರಮಿಸಿದ ದೂರ 80 ಕಿಮಿ ಆಯ್ತು. 80 ಕಿಮಿ ಬರೋಬ್ಬರಿ ಅರ್ಧ ದಾರಿ. ಒಂದು ದಾರಿ, ಅರ್ಧ ದಾರಿ ಬರೋಬ್ಬರಿ 80 ಕಿಮಿ, ಒಂದು ದಾರಿ ಬರೋಬ್ಬರಿ 160 ಕಿಮಿ. ಇನ್ನು ಸಮಯದ ಮೇಲೆ ಹೆಂಗೆ ತೆಗಿಬೋದು? ಅರ್ಧ ದಾರಿ ಬರೋಬ್ಬರಿ 2 ಗಂಟೆ, ಒಂದು ದಾರಿ ಬರೋಬ್ಬರಿ 4 ಗಂಟೆ. 1 ಗಂಟೆಗೆ 40 ಕಿಮಿ ಆದ್ರೆ 4 ಗಂಟೆಗೆ ಎಷ್ಟು? 160 ಕಿಮಿ. ಹೆಂಗೆ ಬೇಕಾದಂಗೆ ಗಣಿತಗಳು ತಿಳ್ಕೊರಿ, ಚೆನ್ನಾಗಿ ತಿಳ್ಕೊಂಡು ಫೇರ್ದಾಗ ಬರ್ಕೋರಿ.